ಕೇರಳ ರಾಜ್ಯದ ಕೆಂಪುಕೋಟೆಗೆ ಕೇಸರಿ ಪಡೆ ಲಗ್ಗೆ ಇಟ್ಟಿದೆ. ಮೊದಲ ಬಾರಿ ಬಿಜೆಪಿ ತೆಕ್ಕೆಗೆ ತಿರುವನಂತಪುರಂ ಮಹಾನಗರ ಪಾಲಿಕೆ. ಕೇರಳ ರಾಜ್ಯದ ಕೆಂಪುಕೋಟೆಗೆ ಕೇಸರಿ ಪಡೆ ಲಗ್ಗೆ ಇಟ್ಟಿದೆ. ಮೊದಲ ಬಾರಿ ಬಿಜೆಪಿ ತೆಕ್ಕೆಗೆ ತಿರುವನಂತಪುರಂ ಮಹಾನಗರ ಪಾಲಿಕೆ. ತಿರುವನಂತಪುರಂನಲ್ಲಿ 45 ವರ್ಷಗಳ ಎಲ್ಡಿಎಫ್ ಆಡಳಿತ. ಎಲ್ಡಿಎಫ್ ಜೊತೆ ಯುಡಿಎಫ್ಗೂ ಚಳ್ಳೆ ಹಣ್ಣು ತಿನ್ನಿಸಿ ಗೆದ್ದ ಬಿಜೆಪಿ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಭದ್ರಕೋಟೆಯಲ್ಲಿ ಅರಳಿತು ಕಮಲ. ತಿರುವನಂತಪುರಂ ಪಾಲಿಕೆಯಲ್ಲಿ ಬರೋಬ್ಬರಿ 50 ಸ್ಥಾನ ಗೆದ್ದ ಬಿಜೆಪಿ. ಆಡಳಿತಾರೂಢ ಎಲ್ಜೆಪಿಗೆ 29, ಯುಡಿಎಫ್ಗೆ ಕೇವಲ 19 ಸ್ಥಾನ ದೊರಕಿದೆ. ತಿರುವನಂತಪುರಂ ಪಾಲಿಕೆ ಗೆಲುವಿನಿಂದ ಫುಲ್ ಖುಷಿಯಾದ ಪ್ರಧಾನಿ ಮೋದಿ. ತಿರುವನಂತಪುರಂ ಜನತೆಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ನರೇಂದ್ರ ಮೋದಿ. 45 ವರ್ಷಗಳ ಎಲ್ಡಿಎಫ್ ಆಡಳಿತ ಇನ್ಮುಂದೆ ಅಂತ್ಯವಾಗುತ್ತೆ. ಕೇರಳ ರಾಜ್ಯದ ಕೆಂಪುಕೋಟೆಗೆ ಕೇಸರಿ ಪ್ರಾಬಲ್ಯ ಬಂದಿದೆ. ಮೊದಲ ಬಾರಿ ಬಿಜೆಪಿ ತೆಕ್ಕೆಗೆ ತಿರುವನಂತಪುರಂ 45 ವರ್ಷಗಳ ಎಲ್ಡಿಎಫ್ ಆಡಳಿತಕ್ಕೆ ಸೇರೆ. ಶಶಿ ತರೂರ್ ಭದ್ರಕೋಟೆಯಲ್ಲಿ ಕಮಲ ಅರಳಿದೆ. ಕೇರಳ ರಾಜ್ಯದ ಕೆಂಪುಕೋಟೆ ಮೇಲೆ ಕೇಸರಿ ಪ್ರಾಬಲ್ಯ ಕಂಡು ಬರ್ತಾ ಇದೆ. ಕೇಸರಿ ಪಡೆ ಲಗ್ಗೆ ಇಟ್ಟಿದೆ. ಕೇರಳ ರಾಜ್ಯದ ಕೆಂಪುಕೋಟೆಗೆ ಮೊದಲ ಬಾರಿ ಬಿಜೆಪಿ ತೆಕ್ಕೆಗೆ ತಿರುವನಂತಪುರಂ ಮಹಾನಗರ ಪಾಲಿಕೆ. ತಿರುವನಂತಪುರಂನಲ್ಲಿ 45 ವರ್ಷಗಳ ಎಲ್ಡಿಎಫ್ ಆಡಳಿತಕ್ಕೆ ತೆರೆ ಬಿದ್ದಿದೆ. ಎಲ್ಡಿಎಫ್ ಜೊತೆ ಯುಡಿಎಫ್ಗೂ ಚಳ್ಳೆ ಹಣ್ಣನ್ನು ತಿನ್ನಿಸಿ ಗೆದ್ದ ಬಿಜೆಪಿ. ಪ್ರಧಾನಿ ಮೋದಿಯವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಭದ್ರಕೋಟೆಯಲ್ಲಿ ಕಮಲ ಅರಳಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಬರೋಬ್ಬರಿ 50 ಸ್ಥಾನ ಗೆದ್ದ ಬಿಜೆಪಿ. ಆಡಳಿತಾರೂಢ ಎಲ್ಜೆಪಿಗೆ 29, ಯುಡಿಎಫ್ಗೆ ಕೇವಲ 19 ಸ್ಥಾನ ಮಾತ್ರ ದೊರಕಿದೆ. 45 ವರ್ಷಗಳ ನಂತರ ಸಿಪಿಎಂಗೆ ಸೋಲುಣಿಸಿದ ಬಿಜೆಪಿ. ಮೋದಿಯವರು ಫುಲ್ ಖುಷಿಯಾಗಿದ್ದಾರೆ. ಮೋದಿಯವರು ಕೂಡ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಕೇರಳ ರಾಜ್ಯದ ಕೆಂಪುಕೋಟೆ ಮೇಲೆ ಕೇಸರಿ ಪ್ರಾಬಲ್ಯ ಕಾಣಿಸ್ತಾ ಇದೆ. ಕೇಸರಿ ಪಡೆ ಲಗ್ಗೆ ಇಟ್ಟಿದೆ. ಮೊದಲ ಬಾರಿ ಬಿಜೆಪಿ ತೆಕ್ಕೆಗೆ ತಿರುವನಂತಪುರಂ ಮಹಾನಗರ ಪಾಲಿಕೆ. 45 ವರ್ಷಗಳ ಎಲ್ಡಿಎಫ್ ಆಡಳಿತ ಇನ್ಮುಂದೆ ಅಂತ್ಯವಾಗಿದೆ. 45 ವರ್ಷಗಳ ನಂತರ ಸಿಪಿಎಂಗೆ ಸೋಲುಣಿಸಿದೆ ಬಿಜೆಪಿ. ಚಳ್ಳೆ ಹಣ್ಣನ್ನು ತಿನ್ನಿಸಿ ಗೆದ್ದಿದೆ ಬಿಜೆಪಿ. ಮೋದಿಯವರು ಫುಲ್ ಖುಷಿಯಾಗಿ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಭದ್ರಕೋಟೆಯಲ್ಲಿ ಕಮಲ ಅರಳಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಬರೋಬ್ಬರಿ 50 ಸ್ಥಾನ ಗೆದ್ದುಕೊಂಡಿದೆ ಬಿಜೆಪಿ.